ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗ, 4 ಬಾಣಂತಿಯರ ಸರಣಿ ಸಾವು ಪ್ರಕರಣ. ಲ್ಯಾಬೊರೇಟರಿ ರಿಪೋರ್ಟ್ ಕಳ್ಳಾಟವೇ ಸಾವಿಗೆ ಕಾರಣವಾಯ್ತಾ ಎನ್ನುವ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ರಾಜ್ಯ ಸರ್ಕಾರದ ಲ್ಯಾಬ್ ಟೆಸ್ಟಿಂಗ್ ನಲ್ಲಿ ನೆಗೆಟಿವ್ ರಿಪೋರ್ಟ್, ಕೇಂದ್ರ ಸರ್ಕಾರದ ಲ್ಯಾಬ್ ಟೆಸ್ಟಿಂಗ್ ನಲ್ಲಿ ಪಾಸ್ಔಟ್ ಎನ್ನುವ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಇದು ಅನುಮಾನಗಳ ಹುತ್ತ ಬೆಳೀತಾ ಇದೆ. ಕಳ್ಳಾಟವೇ ಸಾವಿಗೆ ಕಾರಣವಾಯ್ತಾ ಎನ್ನುವ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಬಳ್ಳಾರಿಯಲ್ಲಿ 15 ದಿನಗಳ ಅಂತರದಲ್ಲಿ 5 ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಇದು ತೀರಾ ಆಕ್ರೋಶಕ್ಕೆ ಕಾರಣವಾಗಿತ್ತು. ಯಾಕೆ ಹೀಗಾಗ್ತಾ ಇದೆ? ನಿಜವಾಗ್ಲೂ ವೈದ್ಯರ ಎಡವಟ್ಟಿನಿಂದಲೇ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾ ಇದೆಯಾ ಎನ್ನುವ ಒಂದು ಪ್ರಶ್ನೆಗಳು ಕೂಡ ಮೂಡಿತ್ತು. ಆದ್ರೆ ಈಗಾಗಲೇ 4 ಬಾಣಂತಿಯರು ಸರಣಿ ಸಾವು ಆದ ಮೇಲೆ ಲ್ಯಾಬೊರೇಟರಿ ರಿಪೋರ್ಟ್ ಕಳ್ಳಾಟವೇ ಇದಕ್ಕೆ ಕಾರಣವಾಯ್ತಾ ಎನ್ನುವ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ರಾಜ್ಯ ಸರ್ಕಾರದ ಲ್ಯಾಬ್ ಟೆಸ್ಟಿಂಗ್ ನಲ್ಲಿ ನೆಗೆಟಿವ್ ರಿಪೋರ್ಟ್ ಅಂತ ಕೊಡಲಾಗಿದೆಯಂತೆ. ಆದ್ರೆ ಕೇಂದ್ರ ಸರ್ಕಾರದ ಲ್ಯಾಬ್ ಟೆಸ್ಟಿಂಗ್ ನಲ್ಲಿ ಪಾಸ್ಔಟ್ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಐವಿ ದ್ರಾವಿಣ ಲ್ಯಾಕ್ಟೆಕ್ ಸುತ್ತ ಇದೀಗ ಅನುಮಾನಗಳ ಹುತ್ತ ಬೆಳೆದಿದೆ. ನಿಜಕ್ಕೂ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗ, 4 ಬಾಣಂತಿಯರ ಸರಣಿ ಸಾವು ಪ್ರಕರಣ ಆದಾಗ ಯಾಕೆ ಹೀಗಾಗ್ತಾ ಇದೆ? ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ರು. ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾರು ಕೂಡ ಬಂದು ನೋಡ್ತಾ ಇಲ್ಲ, ವೈದ್ಯರು ಹಿಂಗೆ ಮಾಡಿದ್ರು ಕೂಡ, ಅದು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ರೀತಿ ಸಾವು ಪ್ರಕರಣಗಳು ಆಗ್ತಾ ಇದ್ರು ಕೂಡ ಯಾರು ನೋಡ್ತಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಆಕ್ರೋಶ ಹೊರ ಹಾಕ್ತಾ ಇದ್ರು. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ನಿನ್ನೆ ಒಂದು ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ರು. ಆ ಮಹತ್ವದ ಮೀಟಿಂಗ್ ನಲ್ಲಿ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಭಾಗಿಯಾಗಿದ್ರು. ಅಲ್ಲದೆ ಬಳ್ಳಾರಿಯ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ನಿನ್ನೆಯ ಮಹತ್ವದ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅಲ್ಲಿನ ಆರೋಗ್ಯ ಅಧಿಕಾರಿಗಳನ್ನ ಮಾತನಾಡಿಸಿ ಅವರ ಹತ್ರ ಕೂಡ ಮಾಹಿತಿಯನ್ನ ಪಡ್ಕೊಂಡ್ರು. ಇಷ್ಟೆಲ್ಲಾ ಬೆಳವಣಿಗೆಗಳು ಆಗ್ತಾ ಇರುವ ಹೊತ್ತಲ್ಲೇ ರಾಜ್ಯ ಸರ್ಕಾರದ ಲ್ಯಾಬ್ ಟೆಸ್ಟಿಂಗ್ ನಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದ್ರೆ ಕೇಂದ್ರ ಸರ್ಕಾರದ ಲ್ಯಾಬ್ ಟೆಸ್ಟಿಂಗ್ ನಲ್ಲಿ ಪಾಸ್ಔಟ್ ಹೇಗೆ ಬಂತು? ರಾಜ್ಯದ ಡ್ರಗ್ ಕಂಟ್ರೋಲ್ ನ ಟೆಸ್ಟಿಂಗ್ ನಲ್ಲಿ ನೆಗೆಟಿವ್ ರಿಪೋರ್ಟ್ ಅಂತ ಕೊಡಲಾಗಿದೆ. ಸೆಂಟ್ರಲ್ ಡ್ರಗ್ ಲ್ಯಾಬ್ ನಲ್ಲಿ ಪಾಸ್ಔಟ್ ಆಗಿದ್ದಾದ್ರೂ ಹೇಗೆ? ಇದಕ್ಕೆ ಯಾವ್ದಾದ್ರೂ ಕಳ್ಳಾಟ ನಡೀತಾ ಇದೆಯಾ? ಆರೋಗ್ಯ ಅಧಿಕಾರಿಗಳಿಗೆ ಸಚಿವ ದಿನೇಶ್ ಗುಂಡೂರಾವ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೆಂಟ್ರಲ್ ಡ್ರಗ್ ಲ್ಯಾಬ್ ವರದಿ ಪ್ರಸ್ತಾಪಿಸಿ ಕೇಂದ್ರಕ್ಕೆ ಪತ್ರವನ್ನ ಬರೆಯಲು ಚಿಂತನೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯದ ಡ್ರಗ್ ಕಂಟ್ರೋಲ್ನ ಟೆಸ್ಟಿಂಗ್ ನಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ಹೇಳಿ ಇದೀಗ ದಿನೇಶ್ ಗುಂಡೂರಾವ್, ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೆಂಟ್ರಲ್ ಡ್ರಗ್ ಲ್ಯಾಬ್ ವರದಿ ಪ್ರಸ್ತಾಪಿಸಿ ಕೇಂದ್ರಕ್ಕೆ ಪತ್ರವನ್ನ ಬರೆಯಲು ಕೂಡ ಚಿಂತನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದ್ ಕಡೆ ಪಾಸ್ಔಟ್ ಆದ್ರೆ ಒಂದ್ ಕಡೆ ನೆಗೆಟಿವ್ ರಿಪೋರ್ಟ್ ಹೇಗ್ ಬರುತ್ತೆ? ಏನಾದ್ರೂ ಇಲ್ಲಿ ಕಳ್ಳಾಟ ನಡೀತಾ ಇದೆಯಾ? ಇದಕ್ಕೆಲ್ಲ ನೀವು ತಕ್ಕ ಉತ್ತರವನ್ನ ಕೊಡೋ ತನಕ ನಾವು ಬಿಡೋದಿಲ್ಲ ಅಂತ ಹೇಳಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್. 4 ಬಾಣಂತಿಯರ ಸರಣಿ ಸಾವು ಪ್ರಕರಣ, ಲ್ಯಾಬೊರೇಟರಿ ರಿಪೋರ್ಟ್ ಕಳ್ಳಾಟವೇ ಸಾವಿಗೆ ಕಾರಣವಾಯಿತಾ ಎನ್ನುವ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಕೇಂದ್ರ ಸರ್ಕಾರದ ಲ್ಯಾಬ್ ಟೆಸ್ಟಿಂಗ್ ನಲ್ಲಿ ಒಂಥರ ರಿಪೋರ್ಟ್ ಹೇಗೆ ಬರುತ್ತೆ? ರಾಜ್ಯ ಸರ್ಕಾರದ ಟೆಸ್ಟಿಂಗ್ ನಲ್ಲಿ ಇನ್ನೊಂಥರ ರಿಪೋರ್ಟ್ ಹೇಗೆ ಬರುತ್ತೆ? ನಿಜಕ್ಕೂ ಇದರಲ್ಲಿ ವೈದ್ಯರ ಕಳ್ಳಾಟ ಏನಾದ್ರೂ ಇದೆಯಾ ಅನ್ನೋದು ಇನ್ನೂ ಕೂಡ ಹೊರಗೆ ಬರಬೇಕಾಗಿದೆ. ಐವಿ ದ್ರಾವಣ ಲ್ಯಾಕ್ಟೆಕ್ ಸುತ್ತ ಇದೀಗ ಅನುಮಾನಗಳ ಹುತ್ತ ಬೆಳೆದಿದೆ. ಪೊಲೀಸರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿ ಯಾವ ರೀತಿ ತನಿಖೆಯನ್ನ ನಡೆಸ್ತಾರೆ ಮುಂದಿನ ದಿನಗಳಲ್ಲಿ? ನಿಜವಾಗ್ಲೂ ಇದರಲ್ಲಿ ಯಾರಾದ್ರೂ ಇನ್ವಾಲ್ವ್ ಆಗಿದ್ರೆ ಅವರನ್ನ ಹೊರಗೆ ತೆಗಬೇಕಾಗಿದೆ, ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಡಬೇಕಾಗಿದೆ. ಯಾಕಂತ ಅಂದ್ರೆ ಇದು ಚಿಕ್ಕ ವಿಷಯ ಅಲ್ಲ. 15 ದಿನಗಳ ಅಂತರದಲ್ಲಿ 5 ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ತಾರೆ ಅಂತ ಅಂದ್ರೆ ಇದಕ್ಕೆ ರಾಜ್ಯ ಸರ್ಕಾರದವರು ಕೂಡ ಹೊಣೆ ಆಗ್ತಾರೆ, ಕೇಂದ್ರ ಸರ್ಕಾರದವರು ಕೂಡ ಹೊಣೆ ಆಗ್ತಾರೆ. ಯಾಕೆ ಈ ರೀತಿ ಮಾಡಿದ್ರು ಅಂತ. ಹಾಗಾದ್ರೆ ವೈದ್ಯರನ್ನ ಅಮಾನತುಗೊಳಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಮುಂದಿನ ದಿನಗಳಲ್ಲಿ ಇದರ ಕುರಿತು ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ತಾರೆ ಸರ್ಕಾರದವರು ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕಾಗಿದೆ. ಐವಿ ರಿಂಗರ್ ಲ್ಯಾಕ್ಟೆಕ್ ಅನ್ನ ಆಸ್ಪತ್ರೆಗಳಲ್ಲಿ ಬಳಸದಂತೆ ತಡೆ. 5 ತಿಂಗಳ ಹಿಂದೆಯೇ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿತ್ತು. ಆದ್ರೂ ಕೂಡ ಅದನ್ನ ಕೇರ್ ಮಾಡಿಲ್ಲ. ಪಶ್ಚಿಮ ಬಂಗಾಳ ಕಂಪನಿ ಪೂರೈಸಿದ ಐವಿ ರಿಂಗರ್ ಲ್ಯಾಕ್ಟೆಕ್ ಇದನ್ನ ಬಳಸದಂತೆ ತಡೆ ಕೊಡಲಾಗಿತ್ತು.
ರಾಜ್ಯದ ಡ್ರಗ್ ಕಂಟ್ರೋಲ್ ಟೆಸ್ಟಿಂಗ್ ನಲ್ಲಿ ನೆಗೆಟಿವ್ ರಿಪೋರ್ಟ್ ಅಂತ ಬಂದಿದೆ. ಆದ್ರೆ ಸೆಂಟ್ರಲ್ ಡ್ರಗ್ ಲ್ಯಾಬ್ ನಲ್ಲಿ ಪಾಸ್ಔಟ್ ಆಗಿದ್ದು ವಿಪರ್ಯಾಸವೇ ಸರಿ ಅಂತ ಹೇಳಲಾಗ್ತಾ ಇದೆ. ತಡೆ ಹಿಡಿದಿದ್ದ ರಿಂಗರ್ ಲ್ಯಾಕ್ಟೆಕ್ ಮತ್ತೆ ಬಿಡುಗಡೆಯಾಗಿದ್ದು ಹೇಗೆ? ಯಾರ ಪರ್ಮಿಷನ್ ತಗೊಂಡು ಮತ್ತೆ ಬಿಡುಗಡೆ ಮಾಡಿದ್ರು? ಐವಿ ರಿಂಗರ್ ಲ್ಯಾಕ್ಟೆಕ್ ಅನ್ನ ಆಸ್ಪತ್ರೆಗಳಲ್ಲಿ ಬಳಸದಂತೆ ತಡೆ ಹೇರಲಾಗಿತ್ತು. 5 ತಿಂಗಳ ಹಿಂದೆಯೇ ಈ ಕುರಿತು ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿತ್ತು. ಯಾವುದೇ ರೀತಿಯಲ್ಲೂ ನೀವು ಬಳಸಬೇಡಿ ಅಂತ. ಪಶ್ಚಿಮ ಬಂಗಾಳ ಕಂಪನಿ ಪೂರೈಸಿದ ಐವಿ ರಿಂಗರ್ ಲ್ಯಾಕ್ಟೆಕ್ ಅದು. ಇದನ್ನ ಬಳಸಬೇಡಿ ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟರು ಕೂಡ ಮತ್ತೆ ಯಾಕೆ ಇವರು ಬಳಸಿದ್ರು, ಯಾರ ಪರ್ಮಿಷನ್ ತಗೊಂಡು ಬಳಸಿದ್ರು, ಈ ಎಲ್ಲಾ ವಿಚಾರಗಳನ್ನ ಕುರಿತು ಕೂಡ ಇದೀಗ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ರಾಜ್ಯದ ಡ್ರಗ್ ಕಂಟ್ರೋಲ್ ಟೆಸ್ಟಿಂಗ್ ನಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದ್ರೆ ಸೆಂಟ್ರಲ್ ಡ್ರಗ್ ಲ್ಯಾಬ್ ನಲ್ಲಿ ಪಾಸ್ ಔಟ್ ಆಗಿದ್ದು ಹೇಗೆ? ಇದು ವಿಪರ್ಯಾಸವೇ ಸರಿ ಅಂತ ಹೇಳಿ ಇದೀಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. Ashwavega English News. Coming soon. Your channel, your voice, your trust.